ಬದುಕಿನಂಚಿನ ನೆನಪಿನ ದಿನಗಳನ್ನು ಕನವರಿಸುವ ಫೋಟೋಗಳು ಇಂದಿಗೂ ಜೀವಂತವಿರುತ್ತದೆ. ಕಳೆದ ನೆನಪುಗಳನ್ನು ಸೆರೆ ಹಿಡಿಯುವ ಕ್ಯಾಮರಾ ಮತ್ತು ಅದರ ಹಿಂದಿನ ಛಾಯಾಗ್ರಾಹಕನ ಕೈಚಳಕವೇ ಇದಕ್ಕೆ ಕಾರಣ. ಅರೆ, ಫೋಟೋದಲ್ಲಿ ಎಷ್ಟು ಚೆಂದ ಕಾಣ್ತಾ ಇದೆಯಾ, ನನ್ನ ಫೋಟೋ ಇಷ್ಟು ಚೆನ್ನಾಗಿ ಬಂದಿಲ್ಲ ಎಂದು ಗೋಳು ಹೊಯ್ಕೊಳ್ಳುವವರು ಸ್ನೇಹಿತರ ವಲಯದಲ್ಲಿ ಇದ್ದೇ ಇರ್ತಾರೆ. ಹಾಗೆಯೇ ನಮ್ಮ ಫೋಟೋ ಚೆಂದ ಬಂದಿಲ್ಲ ಅಂದರೆ ಸಾಕು, ಫೋಟೋಗ್ರಾಫರ್ಗಳಿಗೆ ಬೈಯುತ್ತೇವೆ. ಆದರೆ ಅವರು ನಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ ವಿನಃ ತಿರುಗಿ ಬೈಯುವುದಿಲ್ಲ. ನಗು ಮೊಗದಿಂದ ಹಾ ಎಂದು ಹೇಳುತ್ತಾರೆ. ಮನದ ನೋವನ್ನು ಬಚ್ಚಿಟ್ಟು ಸ್ಮೈಲ್ ಪ್ಲೀಸ್ ಅಂತ ಹೇಳೋದು ಫೋಟೋಗ್ರಾಫರ್ ಮಾತ್ರ. ಆತ ಇನ್ನೊಬ್ಬರ ಮುಖದಲ್ಲಿ ನಗುವನ್ನು ನೋಡುತ್ತಾ ಮಾತ್ರ ನಗುವನ್ನು ಬಯಸುತ್ತಾನೆ. ನಮ್ಮ ಮುಖದಲ್ಲಿ ನಗು ಎಷ್ಟು ಮುಖ್ಯವೋ ಹಾಗೆಯೇ ಅವನಿಗೆ ಬದುಕಿನಲ್ಲಿ ದುಡ್ಡು ಮುಖ್ಯ. ಹೊಟ್ಟೆ ಪಾಡಿಗಾಗಿ ಆದರೂ ದುಡಿಯುವ ಅದೆಷ್ಟೋ ಫೋಟೋಗ್ರಾಫರ್ಗಳಿಗೆ ಅದೇ ಜೀವನ ಆಗಿರುತ್ತದೆ. ಎಲ್ಲರಿಗೂ ಒಂದೇ ರೀತಿಯ ಕೆಲಸ ಮಾಡಲು ಸಾಧ್ಯವಿಲ್ಲ. ಒಂದೇ ಅನ್ನದ ತಟ್ಟೆಯನ್ನು ಎಲ್ಲ ಮನೆಗೆ ಹಂಚಲು ಸಾಧ್ಯವಿಲ್ಲ. ಅವರವರ ಮನೆ ತಟ್ಟೆ ಅವರವರಿಗೆ. ಹಾಗಾಗಿ ಫೋಟೋಗ್ರಾಫರ್ ಕೂಡ ಒಬ್ಬ ಸಮಾಜದಲ್ಲಿ ಕಷ್ಟಪಡುವ ವ್ಯಕ್ತಿ. ಹಗಲು ರಾತ್ರಿ ದುಡಿಯುತ್ತಾನೆ. ಅಷ್ಟೇ ಜವಾಬ್ದಾರಿಗಳು ಇರುತ್ತವೆ. ಫೋಟೋ ತೆಗೆಯುವುದಷ್ಟೇ ಅಲ್ಲದೆ ಅದನ್ನು ಎಡಿಟ್ ಮಾಡಿಕೊಡಬೇಕು. ಆ ಕೆಲಸವೂ ಸುಲಭ ಎಂದು ಅಂದುಕೊಳ್ಳಬೇಡಿ. ಆ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಮುಂದೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂತು ನಿದ್ದೆಗೆಟ್ಟು ಮಾಡುವ ಎಡಿಟರ್ಸ್ ಕೂಡ ಗ್ರೇಟಾ? ಕಣ್ಣಿಗೆ ತೊಂದರೆ ಆದರೂ ತನ್ನ ವೃತ್ತಿ ಎಂದು ಆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಯಾವುದೇ ಚಿಂತೆ ಮಾಡದೆ ಬಂದ ಕೆಲಸದಲ್ಲೇ ಮುಳುಗಿಬಿಡುತ್ತಾರೆ. ಕೆಲವೊಂದು ಫೋಟೋಗ್ರಾಫರ್ಗಳು ತುಂಬ ಸುಂದರವಾದ ಫೋಟೋ ಕ್ಲಿಕ್ ಮಾಡುತ್ತಾರೆ. ಅವರ ಫೋಟೋ ನೋಡುವಾಗ ಎಷ್ಟು ಚಂದ ಬಂದಿದೆ, ನಮ್ಮದು ಹೀಗೆ ತೆಗಿಬೇಕು, ಯಾವ ಫೋಟೋಗ್ರಾಫರ್ ಹತ್ತಿರ ತೆಗೆಸಿದ್ದೀರಾ ಎಂದು ವಿಚಾರಿಸುತ್ತೇವೆ. ನಮ್ಮದೇ ಫೋಟೋಗಳು ನಗು ಉಕ್ಕುವಂತೆ ಮಾಡುತ್ತವೆ. ಇನ್ನೂ ಕೆಲವು ನಾವೇನಾ ಅನ್ನುವಷ್ಟು ಅಚ್ಚರಿ ಪಡುತ್ತೇವೆ. ಒಟ್ಟಿನಲ್ಲಿ ಇದೆಲ್ಲ ಫೋಟೋಗ್ರಾಫರ್ನ ಕರಾಮತ್ತು. ನಿಮ್ಮ ಗೆಳೆಯರಲ್ಲಿ ಫೋಟೋಗ್ರಾಫರ್ ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಅವರಿಗೆ ಕಳಿಸಿ. ಚಂದ ಅಂದದಿಂದ ನಮ್ಮ ನಗುವನ್ನು ಉತ್ತಮಗೊಳಿಸುವ ಆ ಫೋಟೋಗ್ರಾಫರ್ಗೊಂದು ನಮಸ್ತೆ ಎನ್ನೋಣ.